ಓಕೆ, ಇನ್ನು ಕ್ಷಮೆಯನ್ನ ಕೇಳಿಲ್ಲ ಕಮಲ್ ಹಾಸನ್. ಕಮಲ್ ಹಾಸನ್ ವಿರುದ್ಧ ಈಗ ಕನ್ನಡಿಗರು ಕಿಡಿಕಾರ್ತಾ ಇದ್ದಾರೆ. ಕಮಲ್ ಹಾಸನ್ಗೆ ಕನ್ನಡದ ಇತಿಹಾಸವೇ ಗೊತ್ತಿಲ್ಲ. ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬ್ಯಾನ್ ಆಗಬೇಕು. ಹೌದು, ಅವ್ರು ಕ್ಷಮೆ ಕೇಳಲಿಲ್ಲ ಅಂದರೆ ಆಗಬೇಕು. ಹೀಗಂತ ವಿಪಕ್ಷ ನಾಯಕ ಅಶೋಕ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಅತಿ ಬುದ್ಧಿವಂತಿಕೆ ಇದ್ದರೆ ಹೀಗೆ ಆಗೋದು ಅಂತ ಎಂ.ಬಿ. ಪಾಟೀಲ್ ಕೂಡ ಕಿಡಿಕಾರಿದ್ದಾರೆ. ಕನ್ನಡಿಗರ ಕ್ಷಮೆ ಕೇಳುವಂತೆ ರಾಜಕೀಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ರಾಜಕೀಯ ನಾಯಕರನ್ನೇ ಬೈದಿದ್ದಾರೆ ಅವರು. ಮೊದಲು ನೀವುಗಳು ಎಚ್ಚೆತ್ಕೋಬೇಕು. ನಿಮಗೆ ಭಾಷೆ ಬಗ್ಗೆ ಮಾತನಾಡುವಷ್ಟು ನಾಲೆಡ್ಜ್ ಇಲ್ಲ ಅಂತ ಹೇಳಿರೋದು ಕಮಲ್ ಹಾಸನ್. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಅವನೊಬ್ಬ ತಲೆ ತಿರ್ಕ ಹುಚ್ಚ. ಅವನಿಗೆ ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳನ್ನ ನಮ್ಮ ಕನ್ನಡ ಪ್ರೊಡ್ಯೂಸರ್ಸು ನಿರ್ದೇಶಕರು ಕೊಟ್ಟಿದ್ದಾರೆ. ಆ ಋಣ ತೀರ್ಸಕ್ಕಾದ್ರೂ ಅವ್ನು ನ್ಯಾಯವಾಗಿ ಮಾತಾಡ್ಬೇಕಾಯ್ತು. ಅದನ್ನ ಬಿಟ್ಟು ಕನ್ನಡನ ಅವಹೇಳನ ಮಾಡುವಂಥದ್ದು, ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ, ಈ ತರದೆಲ್ಲ ನುಡಿಮುತ್ತುಗಳನ್ನ ಹೇಳಿರೋದು ನೋಡಿದ್ರೆ ಅವನೊಬ್ಬ ನಗರ ನಕ್ಸಲ್ ತರನೇ ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಪಾರ್ಟಿ ಮಾಡ್ದ, ಪಾರ್ಟಿ ಮುಣುಗೋಯ್ತು. ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಹಾಕ್ಬೇಕು. ಕರ್ನಾಟಕದೊಳಗೆ ಬರಕ್ಕೆ ಬಿಡಬಾರ್ದು. ಅವನ್ನ ಕನ್ನಡಕ್ಕೆ ದ್ರೋಹ ಬಗ್ದಂಥವ್ರಿಗೆ ಅವರ ಚಿತ್ರಗಳನ್ನ ಕರ್ನಾಟಕದಲ್ಲಿ ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಹೇಳಿದ್ದಾರೆ. ಅದು ಬಹಳ ದೊಡ್ಡ ತಪ್ಪು. ನಮ್ಮ ಭಾಷೆಗೆ ಕನ್ನಡ ಜಲ ನೆಲದ ವಿಚಾರದೊಳಗ ಯಾರೇ ಮಾತಾಡಿ, ಎಂತ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ, ಬೇಕಾದವರಿರಲಿ, ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋಣಂತ ಪ್ರಶ್ನೆ ಇಲ್ಲ. ಕಮಲ್ ಅವರೆಲ್ಲಿ ಶೋಷಣೆ ಮಾಡಿರುವಂಥದ್ದು ಅವ್ರಿಗೆ ಹೇಳಿ, ಕನ್ನಡ ಹಿಂದೆ ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ. ಹೀಗಾಗಿ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೋ ಒಂದು ತಪ್ಪು ಗ್ರಹಿಕೆ ಇದೆ, ಅತಿ ಬುದ್ಧಿವಂತಿಕೆ ನಿಂಗೆಲ್ಲ ಆಗ್ತದೆ. ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಅವರ ಈ ಭಾಷೆಯಲ್ಲಿ ಅರ್ಥ ಆಗತ್ತೆ. ಮಾಡಿದ ತಪ್ಪಿಗೆ ಕ್ಷಮೆ ಯೋಚಿಸಲ್ಲ ಅನ್ನೋದಾದ್ರೆ ಅಂತ ವ್ಯಕ್ತಿಗೆ ಕನ್ನಡಿಗರು ಸಹ ಯಾವುದೇ ಮುಲಾಜನ್ನ ತೋರಿಸಲ್ಲ ಅನ್ನುವ ಸಂದೇಶವನ್ನ ರವಾನೆ ಮಾಡಬೇಕಾಗತ್ತೆ, ಕಳಿಸ್ಕೊಡ್ತೀವಿ. 5ನೇ ತಾರೀಕು ಅವರು ಸಿನಿಮಾ ಬಿಡುಗಡೆ ಆಗ್ಬೇಕಲ್ಲ ಕರ್ನಾಟಕದಲ್ಲಿ ಸಿನಿಮಾವೇ ನಡೆದೇ ಹೋದ್ರೆ ಅವರ ಅಭಿಮಾನಿಗಳು ಎಲ್ಲಿಂದ ನೋಡ್ತಾರೆ? ಅವರು ಬಂಡವಾಳ ಹೂಡಿದ್ರೆ ಬಹುಶಃ ತಕ್ಷಣ ಇಷ್ಟೊತ್ತಿಗೆ ಕ್ಷಮೆ ಯೋಚಿಸೋರು. ಅವರು ಬಂಡವಾಳ ಹೂಡಿದೇ ಇದ್ದಾಗ, ಯಾರೋ ಬಂಡವಾಳ ಹೂಡಿದಾಗ ಅವ್ರ ಕಷ್ಟ ಏನು, ಆ ನಿರ್ಮಾಪಕನ ಕಷ್ಟ ಏನು ಅನ್ನೋದು ಕಮಲ್ ಹಾಸನ್ ಅಂತವ್ರಿಗೆ ಅರ್ಥ ಆಗಲ್ಲ ಅಂತ ಭಾವಿಸಿ